ಇನ್ನು ಫೇಸಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ವೆರಿ ಯುನೀಕ್ ಆಗಿರುವಂಥ ಲೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಇಷ್ಟು ಯುನೀಕ್ ಆಗಿರುವಂಥ ವಾಲ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಮನೆ ಪಕ್ಕದಲ್ಲೇ ಪಾರ್ಕ್ ಇರೋದ್ರಿಂದ ನಿಮಗೆ ಬೆಳಕಿಗೆ ಗಾಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮಗೆ ಯುನೀಕ್ ಆಗಿರುವಂಥ ವಾಲ್ ಡಿಸೈನ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ತುಂಬ ಡಿಫ್ರೆಂಟ್ ಆಗಿರುವಂಥ ಟಿ ವಿ ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಯಾರೆಲ್ಲ ಶಾಂತವೇರಿ ಗೋಪಾಲ್ ಗೌಡ ನಗರಲ್ಲಿ ಒಂದೊಳ್ಳೆ 20-30 ಸಿಂಗಲ್ ಫ್ಲೋರ್ ಮನೆ ನೋಡ್ತೀರಾ, ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಮನೆನ ನಾವು ತೊಗೊಂಡು ಬಂದಿದ್ದೀವಿ. ಬನ್ನಿ ಈ ಮನೆ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ಈ ಮನೆ ನಿಮಗೆ ಮೂಡ ಅಲಾಟೆಡ್ ಆಗಿದ್ದು, ಮನೆ ಎದುರುಗಡೆನೇ ನಿಮಗೆ 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಮನೆ ಎದುರುಗಡೆನೇ ನಿಮಗೆ ಒಂದು ಕಾರ್ ಪಾರ್ಕ್ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇನ್ನು ಗೇಟ್ ವಿಚಾರಕ್ಕಂತ ಬಂದರೆ ಇಲ್ಲಿ ಕಂಪ್ಲೀಟಾಗಿ ಅವರು ಯೂಸ್ ಮಾಡಿರೋಂಥ ಸ್ಟೀಲ್ಸ್ ಬಂದು MS ಸ್ಟೀಲ್ಸ್ ಆಗಿರುತ್ತೆ. ಬನ್ನಿ ಮನೆ ಒಳಗೆ ಹೇಗಿದೆ ತೋರಿಸ್ತಿರುವ. ಮನೆ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ಸಮ್ ಫೆಸಿಲಿಟಿ ಕೊಟ್ಟಿದ್ದಾರೆ. ದಟ್ ಈಸ್ 8000 ಲೀಟರ್ ಸಮ್ ಕೊಟ್ಟಿದ್ದಾರೆ. ಆ್ಯಂಡ್ ಆಂಟಿಸ್ಕೇಟ್ ಟೈಲ್ಸ್ ಹಾಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಇಲ್ಲಿ ಟ್ಯಾಪ್ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಮನೆ ಒಳಗೆ ಹೇಗಿದೆ ನೋಡೋಣ. ಇನ್ನು ಫೇಸಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಬನ್ನಿ ಮನೆ ಒಳಗೆ ಹೇಗಿದೆ ನೋಡೋಣ. ಮನೆ ಒಳಗೂ ಎಂಟ್ರಿ ಆಗೋಕ್ಕೂ ಮುಂಚೆ ಡೋರ್ ವಿಚಾರಕ್ಕಂತ ಬಂದರೆ ಇಲ್ಲಿ ಅವ್ರು ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟ್ ಫಸ್ಟ್ ವುಡ್ ಆಗಿರುತ್ತೆ. ಆ್ಯಂಡ್ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಯುರೋಪಾ ಫಿಟ್ಟಿಂಗ್ಸ್ ಆಗಿರುತ್ತೆ. ಇನ್ನು ಲಿವಿಂಗ್ ಹಾಲ್ ವಿಚಾರಕ್ಕಂತ ಬಂದರೆ ನಿಮಗೆ ಯುನೀಕ್ ಆಗಿರುವಂಥ ವಾಲ್ ಡಿಸೈನ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ತುಂಬ ಡಿಫ್ರೆಂಟ್ ಆಗಿರುವಂಥ ಟಿ ವಿ ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಕೆಳಗಡೆ ಸ್ಟೋರೇಜಿಗೆ ಡ್ರಾವರ್ಸ್ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಶೆಲ್ಫಲ್ಲಿ ಡೆಕೋರೇಟಿವ್ ಐಟಮ್ಸ್ ಇಟ್ಕೊಳ್ಳೋಕೆ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇನ್ನು ಸೀಲಿಂಗ್ ವಿಚಾರಕ್ಕಂತ ಬಂದರೆ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಹಾಕಿದ್ದಾರೆ. ಆ್ಯಂಡ್ 5 ಫೀಟ್ ವಿಂಡೋ ಫೆಸಿಲಿಟಿ ಕೊಟ್ಟಿದ್ದಾರೆ. ಮನೆ ಪಕ್ಕದಲ್ಲೇ ಪಾರ್ಕ್ ಇರೋದ್ರಿಂದ ನಿಮಗೆ ಬೆಳಕಿಗೆ ಗಾಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬನ್ನಿ ಈ ಮನೆಯ ದೇವ್ರ ಮನೆ ತೋರಿಸ್ತೀನಿ. ಇದು ಈ ಮನೆಯ ದೇವ್ರ ಮನೆ. ಆ್ಯಂಡ್ ಇಲ್ಲಿರುವಂಥ ಡೋರ್ಸ್ ಬಂದು ಕಂಪ್ಲೀಟಾಗಿ ಫಸ್ಟ್ ಟೀಕುಡ್ ಆಗಿರುತ್ತೆ. ಆ್ಯಂಡ್ ಜೊತೆಗೆ ನಿಮಗೆ ಒಳಗಡೆ ಸ್ಟೋರೇಜ್ ಇರೋಕ್ಕೂ ಕೂಡ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ದೇವ್ರಿಗೆ ಬೇಕಾಗಿರುವಂಥ ವಸ್ತುಗಳೆಲ್ಲ ಪ್ರತಿಯೊಂದು ನೀವು ಇಟ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಅಟ್ಲೀಸ್ಟ್ ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಕಿಚನ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಕಿಚನ್. ಆ್ಯಂಡ್ ಇಲ್ಲಿ ಅವ್ರ ಕಡೆಯಿಂದನೇ ನಿಮಗೆ ಚಿಮ್ನಿ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಇರುವಂಥದ್ದು ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಮೇಲೆ ಇಲ್ಲಿ ನಿಮಗೆ ಅಕ್ವಾಗಾರ್ಡ್ ಇಡೋಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಇಲ್ಲಿ ಕಬೋರ್ಡ್ ಕೂಡ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಫ್ರಿಜ್ಗೂ ಕೂಡ ನಿಮಗೆ ಇಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಅದ್ರ ಪಕ್ಕನೇ ನಿಮಗೆ ಈ ಮನೆ ಯುಟಿಲಿಟಿ ಇದೆ. ಬನ್ನಿ ಯುಟಿಲಿಟಿ ತೋರಿಸ್ತೀನಿ. ಈ ಯುಟಿಲಿಟಿ ಜಾಗದಲ್ಲಿ ನಿಮಗೆ ಒಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಆ್ಯಂಡ್ ಜೊತೆಗೆ ನಿಮಗೆ ಇಲ್ಲಿ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ನಿಮಗೊಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಯೂಸ್ ಮಾಡಿರೋಂಥ ಕಂಪ್ಲೀಟ್ ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿರ್ತಾರೆ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ತೋರಿಸ್ತೇನೆ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ನೀವು ಇಲ್ಲೂ ನೋಡ್ಬೋದು ಯುನೀಕ್ ಆಗಿರುವಂಥ ಪ್ರತಿಯೊಂದು ರೂಮಲ್ಲೂ ಯುನೀಕ್ ಆಗಿರುವಂಥ ವಾಲ್ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಸ್ಲೈಡಿಂಗ್ ಇರುವಂಥ ಕಬೋರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು ಕಿಂಗ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಇಲ್ಲಿ AC ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಅಟ್ಲೀಸ್ಟ್ 4.5 ಇಂಚಸ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಬನ್ನಿ ಸೆಕೆಂಡ್ ಬೆಡ್ರೂಮ್ ತೋರಿಸ್ತೇನೆ. ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹಾಗೂ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ನಿಮಗೆ ಅಟ್ಯಾಚ್ ಆಗಿರುವಂಥ ಕಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಇಲ್ಲಿ ಯೂಸ್ ಮಾಡಿರುವಂಥ ಫಿಟ್ಟಿಂಗ್ಸ್ ಬಂದು ಕೂಡ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಜೊತೆಗೆ ಇಲ್ಲೂ ಕೂಡ ನೋಡ್ಬೋದು ಡಿಫ್ರೆಂಟ್ ಆಗಿರುವಂಥ ವಾಲ್ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಇಲ್ಲಿ AC ಪಾಯಿಂಟ್ ಇದೆ. ಆ್ಯಂಡ್ ಸೇಮ್ ಸ್ಲೈಡಿಂಗ್ ಡೋರ್ ಕಬೋರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ 5 ಫೀಟ್ ವಿಂಡೋ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಮನೇಲಿ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಮನೆ ಪಕ್ಕದಲ್ಲೇ ಪಾರ್ಕ್ ಇರೋದ್ರಿಂದ ಮುಂದೆ ಬೇರೆ ಯಾವುದೇ ರೀತಿ ಮನೆ ಬರಲ್ಲ. ಸೊ ದಟ್ ನಿಮಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಬನ್ನಿ ಟೆರೆಸ್ ಹೇಗಿದೆ ನೋಡ್ಕೊಬರೋಣ. ಇನ್ನು ರೈಲಿಂಗ್ಸ್ ವಿಚಾರಕ್ಕಂತ ಬಂದರೆ ಅವ್ರು ಯೂಸ್ ಮಾಡಿರೋದು MS ಸ್ಟೀಲ್ಸ್ ಬಂದು ಇಲ್ಲಿ. ಆ್ಯಂಡ್ ಜೊತೆಗೆ ನಿಮಗೆ ಕೆಳಗಡೆನೇ ನಿಮಗೆ ಸಿಲಿಂಡರ್ ಇಡೋಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಸೇಫ್ಟಿ ಮೆಜರ್ಸ್ ಆಗಿ ಗ್ರಿಲ್ಸ್ ಕೂಡ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೇರ್ಸ್ ಕಂಪ್ಲೀಟ್ಲಿ ನಿಮಗೆ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಸೊ ದಟ್ ಯಾವುದೇ ರೀತಿ ನೀರು ನಿಲ್ಲಲ್ಲ. ಬನ್ನಿ ಮೇಲ್ಗಡೆ ಹೇಗಿದೆ ನೋಡ್ಕೊಬರೋಣ. ಇನ್ನು ಟೆರೆಸ್ ವಿಚಾರಕ್ಕಂತ ಬಂದರೆ ನಿಮಗೆ ಇಲ್ಲಿ ಆಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಇನ್ನು ಟ್ಯಾಂಕ್ ಫೆಸಿಲಿಟಿ ಅಂತ ಬಂದರೆ 500 ಲೀಟರ್ಸ್ ಟ್ಯಾಂಕ್ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಇಲ್ಲಿ ಟೀ ಸ್ಟ್ಯಾಂಡ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಲಿ ನಿಮಗೆ ಬಟ್ಟೆ ಒಗಿಲಿಕ್ಕೂ ಕೂಡ ಕಲ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಈ ಮನೆ ಟೋಟಲ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋದು 10 ಪಿಲ್ಲರ್ಸಲ್ಲಿ. ಆ್ಯಂಡ್
ಇನ್ನು ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದರೆ ಇಲ್ಲಿ ಎಲೆಕ್ಟ್ರಿಕ್ ಕೇಬಲ್ಸ್ ಬಂದು ವಿ ಗಾರ್ಡ್ ಕೇಬಲ್ಸ್ ಆಗಿರುತ್ತೆ. ಆ್ಯಂಡ್ ಪೇಂಟ್ ವಿಚಾರಕ್ಕಂತ ಬಂದರೆ ಇಲ್ಲಿ ಏಷ್ಯನ್ ಪೇಂಟ್ನ ಯೂಸ್ ಮಾಡಿದ್ದಾರೆ. ಇನ್ನು ಸಿಮೆಂಟ್ ವಿಚಾರಕ್ಕಂತ ಬಂದರೆ ಅವ್ರು ಯೂಸ್ ಮಾಡಿರೋಂಥ ಸಿಮೆಂಟ್ ಬಂದು ಅಲ್ಟ್ರಾಟೆಕ್ ಸಿಮೆಂಟ್ ಆಗಿರುತ್ತೆ. ಆ್ಯಂಡ್ ಈ ಮನೆ ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಆಗಿರೋದು ರೆಡ್ ಬ್ರಿಕ್ಸಲ್ಲೇ. ಸೊ ಇನ್ನು ಈ ಮನೆಯ ಇನ್ನೂ ಹೆಚ್ಚು ಇಮ್ಯುನಿಟೀಸ್ ವಿಚಾರಕ್ಕಂತ ಬಂದರೆ ಇಲ್ಲಿ ನಿಯರ್ ಬೈ ಇರೋದು ತಿರುಮಲ ಸ್ಕೂಲ್ ಆಗಿರುತ್ತೆ. ಆ್ಯಂಡ್ ಜೊತೆಗೆ ಹಾಸ್ಪಿಟಲ್ ಅಂತ ಬಂದರೆ ರಾಜಶೇಖರ್ ಹಾಸ್ಪಿಟಲ್ ಇರುತ್ತೆ. ಆ್ಯಂಡ್ ದಿನನಿತ್ಯ ಬೇಕಾಗಿರುವಂಥ ವಸ್ತು ಮಿನಿಮಮ್ 500 ಮೀಟರ್ಸಲ್ಲಿ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಇನ್ನು ಡೈಲಿ ಟ್ರಾನ್ಸ್ಪೋರ್ಟ್ ವಿಚಾರ ಅಂತ ಬಂದರೆ ಬಸ್, ಆಟೋ ಪ್ರತಿಯೊಂದೂ ನಿಮಗೆ ಮಿನಿಮಮ್ 500 ಮೀಟರ್ಸಲ್ಲಿ ಪ್ರತಿಯೊಂದು ಸಿಗುತ್ತೆ. ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಇವ್ರು ಕೊಟ್ಟು ಮಾಡ್ತಿರೋ ಪ್ರೈಸ್ ಬಂದು 55 lakhs, ಸ್ವಲ್ಪ ನೆಗೋಷಿಯಬಲ್ ಕೂಡ ಇದೆ. ನಿಮ್ಗೇನಾದರೂ ಈ ಮನೆ ಇಷ್ಟ ಆಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೂ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಾವು ನಿಮ್ಮ ಮುಂದೆ ತರ್ತಿರ್ತೀವಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.